ನಾನೊಂದು ಹಳ್ಳಿಯಲ್ಲಿ ಹುಟ್ಟಿದವನು, 3rd ಕ್ಲಾಸ್ನಲ್ಲಿ ಪಾಸ್ ಮಾಡ್ಕೊಂಡು ಬಂದವನು. ನಿಮ್ಮಂಥ ಬ್ರಿಲಿಯಂಟ್ಸ್ ಜೊತೆ ಒಂದು ಸಂವಾದ ಮಾಡೋಣ, ನಿಮ್ಮನ್ನು ನೋಡಿ ಮಾತಾಡಿಸೋಣ ಅಂತ ನಾನು ಒಪ್ಪಿ ಬಂದೆ. ರಾಜಕೀಯ ಅಧಿಕಾರ, ಪೊಲಿಟಿಕಲ್ ಪವರ್. ಆದರೆ ರಾಜಕೀಯ ಅಧಿಕಾರ ಅಂದರೆ ಏನು? ಕಾನೂನುಗಳನ್ನು ಮಾಡ್ತಕ್ಕಂಥ ಅಧಿಕಾರ, ಅವುಗಳನ್ನು ಜಾರಿ ಮಾಡ್ತಕ್ಕಂಥ ಅಧಿಕಾರ, ಯಾರಾದರೂ ಉಲ್ಲಂಘನೆ ಮಾಡಿದ್ರೆ ಶಿಕ್ಷೆ ವಿಧಿಸ್ತಕ್ಕಂಥದ್ದು. ಈ 3 ಅಧಿಕಾರಿಗಳನ್ನ ಸೇರಿದರೆ ಅದನ್ನು ನಾವು ಪೊಲಿಟಿಕಲ್ ಪವರ್, ರಾಜಕೀಯ ಅಧಿಕಾರ ಅಂತ ಕರೀತೀವಿ. ಜನವರಿ ಇದೇ ವರ್ಷ ನಿಮ್ಮದು ರಾಜ್ಯ ಮಟ್ಟದ ಒಂದು ಕಾರ್ಯಾಗಾರ ಆಯಿತು. ಆಗ ಜುನೈದ್ ಅವರು ನನ್ನನ್ನು ಆಹ್ವಾನ ಮಾಡಿದರು. ಆಗ ನಾನು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತೊಡಗಿದ್ದರ ಪರಿಣಾಮವಾಗಿ ನಾನು ಬರಲಿಕ್ಕಾಗಲಿಲ್ಲ. ಈ ಸಲ ಬಂದು ಹಿಂಗೆ ನಾವು ಒಂದು ದಿವಸದ ಕಾರ್ಯಾಗಾರ ಮಾಡ್ತಾಯಿದ್ದೀವಿ, ನೀವು ಬರಬೇಕು ಅಂತ ಆಹ್ವಾನ ಮಾಡಿದಾಗ ನಾನು ಇಡೀ ವಾರ ನನ್ನ ಡೇಟ್ ಫಿಕ್ಸ್ ಆಗೋಗಿ ಒಂದೊಂದು ದಿವಸ 2 ಕಾರ್ಯಕ್ರಮ ಆಗಿ. ಆಗ ಅಧ್ಯಕ್ಷರೇ, ಈಗಲೂ ಬರೋಕ್ಕೆ ಕಷ್ಟ ಇದೆ, ಇನ್ನೊಂದು ಸಲ ಬರ್ತೀನಿ ಅಂತೇಳಿ ತಿಳಿಸಿದ್ದೆ. ಭಾಳ ಇಂಟೆಲಿಜೆಂಟ್ಸ್ ಅವರು, ಅವ್ರನ್ನ ಬಂದು ನೀವು ಅಡ್ರೆಸ್ ಮಾಡಬೇಕು. ನಾನೊಂದು ಹಳ್ಳಿಯಲ್ಲಿ ಹುಟ್ಟಿದವನು, 3rd ಕ್ಲಾಸ್ನಲ್ಲಿ ಪಾಸ್ ಮಾಡ್ಕೊಂಡು ಬಂದವನು. ನಿಮ್ಮಂಥ ಬ್ರಿಲಿಯಂಟ್ಸ್ ಜೊತೆ ಒಂದು ಸಂವಾದ ಮಾಡೋಣ, ನಿಮ್ಮನ್ನು ನೋಡಿ ಮಾತಾಡಿಸೋಣ ಅಂತ ನಾನು ಒಪ್ಪಿ ಬಂದೆ. ನಾನು ಬ್ರಿಲಿಯಂಟ್ಸ್ ಅಂದಾಗ ಒಬ್ಬರು ಚಪ್ಪಲಿಲ್ಲ, ನಗಲೂ ಇಲ್ಲ. ನಿಮ್ಮ ಅಧ್ಯಕ್ಷರೇನೋ ನನಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಂತ ಡೌಟ್ ಬಂದುಬಿಟ್ಟಿದೆ. ಡೌಟ್ ಬಂದರೆ ಒಬ್ಬ ಜಡ್ಜ್ಮೆಂಟ್ ಬರೆಯೋಕ್ಕಾಗತ್ತಾ? ಡೌಟ್ ಕ್ಲಿಯರ್ ಮಾಡ್ಕೋಬೇಕಾ ಬೇಡವಾ? ಅದಕ್ಕೊಂದು ಟೆಸ್ಟ್ ಮಾಡಬೇಕಾ ಬೇಡವಾ? ನೀವು ರೆಡಿನಾ? ನಮ್ಮೂರ ಹತ್ರ ಒಂದು ಬಿಲ್ಡಿಂಗ್ ಇದೆ, ಅದು ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು. ಅದು ಮೆಂಟಲ್ ಹಾಸ್ಪಿಟಲ್. ಈ ಗ್ರೌಂಡ್ ಫ್ಲೋರ್ನಲ್ಲಿರೋ ಪೇಷಂಟ್ಸ್ ಎಲ್ಲ ಹೌದು 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 ಅಂದರೆ, ಈ ಫಸ್ಟ್ ಫ್ಲೋರ್ನಲ್ಲಿರೋರೆಲ್ಲ ಇಲ್ಲ 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 ಅಂತ. ಈ ಕಥೆಯನ್ನು ಕೇಳಿದ್ದೀರಾ ನೀವು? ಸ್ವಲ್ಪ ಜೋರಾಗಿ ಹೇಳ್ರಿ. ಇಲ್ಲ ಇಲ್ಲ ಅನ್ನೋರೆಲ್ಲ ಯಾವ ಫ್ಲೋರು? ಫಸ್ಟ್ ಫ್ಲೋರು. ಗೊತ್ತಾಯ್ತಲ್ಲ ತಮ್ಮದು ಯಾವುದು ಅಂತ? ಮೆಂಟಲ್ ಹಾಸ್ಪಿಟಲಲ್ಲಿ ಫಸ್ಟ್ ಫ್ಲೋರ್. ಮುರಳೀಧರ್ ಹಾಲಪ್ಪ ಅವರು ಕೇವಲ ಒಂದು 5 ನಿಮಿಷದಲ್ಲಿ ಮಾತಾಡಿದರು. ನನ್ನ ಅಭಿಪ್ರಾಯದಲ್ಲಿ ಅದು ಸಾಲದು. ಅವರು ಒಳ್ಳೆ ಸಂದೇಶ ಕೊಟ್ಟಿದ್ದೆ. ಅದು ನನ್ನ ಮಾತು ಮುಗಿದ ನಂತರ ಅವರು ಮತ್ತೆ ಅದನ್ನು ವಿಸ್ತರಿಸಿ ನಿಮಗೆ ಹೆಚ್ಚು ಮಾಹಿತಿಯನ್ನು ನೀಡಿ ಪ್ರಾಕ್ಟಿಕಲ್ಲಾಗಿ ನೀವು ಇನ್ನೂ ಹೆಚ್ಚು ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಮಾರ್ಗದರ್ಶನ ಅವ್ರು ಮಾಡಬೇಕು ಅಂತ ಮತ್ತೊಮ್ಮೆ ನಾನು ಅವರಲ್ಲಿ ಮನವಿ ಮಾಡ್ತಾಯಿದ್ದೆ. ನೀವು 2-3 ವಿಚಾರಗಳು ಹಾಲಪ್ಪ ಅವರು ತಮ್ಮ ಮಾತಿನಲ್ಲಿ ಪ್ರಸ್ತಾಪ ಮಾಡಿ, ಆದರೆ ನಾನು ಆ ಎಲ್ಲ ವಿಚಾರಗಳಿಗೆ ಹೋಗೋದಿಲ್ಲ. ನಾನು ನಿಮ್ಮ ಅಧ್ಯಕ್ಷರು ಬಂದಾಗ ಅವರೂ ಹೇಳಿದ್ದಿಷ್ಟೇ, ನಾನು ಒಪ್ಪಿದ್ದಷ್ಟೇ. ಏನು ಅಂತಂದರೆ ಸಂವಿಧಾನದ ಬಗ್ಗೆ ಮಾತ್ರ ಮಾತಾಡೋದು. ನಾನು ಬೇರೆ ವಿಚಾರ ಇಂಪಾರ್ಟೆಂಟು ಅಂತಲ್ಲ, ಅಥವಾ ನನಗೆ ಗೊತ್ತಿಲ್ಲ ಅಂತಲ್ಲ, ಬಟ್ ನಾನು ಒಂದು ಸಬ್ಜೆಕ್ಟಿಗೆ ಕನ್ಫೈನ್ ಆಗ್ತೀನಿ, ಅದನ್ನು ಮಾತ್ರ ನಿಮ್ಗೆ ತಿಳಿಸೋ ಒಂದು ಪ್ರಯತ್ನ ಮಾಡ್ತೀನಿ. ನನ್ನ ಮಾತು ಮುಗಿದ ನಂತರ ನೀವು ಅಪೇಕ್ಷಿಸಿದರೆ ಒಂದಷ್ಟು ಪ್ರಶ್ನೆ ಕೇಳಿ, ಸಾಧ್ಯ ಆದರೆ ನಾನು ಉತ್ತರ ಕೊಡೋ ಪ್ರಯತ್ನ ಮಾಡಿ. ಈ ರೀತಿ ಒಟ್ಟು ನಮ್ಮ ಕಾರ್ಯಕ್ರಮ ಮಾಡಿ. ರಾಜಕೀಯ ಅಧಿಕಾರ, ಪೊಲಿಟಿಕಲ್ ಪವರ್ ಅಂತಕ್ಕಂಥದ್ದನ್ನು ನಾವು ದಿನಾಲೂ ಕೇಳ್ತಾಯಿದ್ವಿ ಮತ್ತು ನಮ್ಮ ದಿನನಿತ್ಯ ಬದುಕಿನಲ್ಲಿ ಅದನ್ನು ಬಳಸ್ತಾ ಇದ್ವಿ, ಹೌದಾ? ಆದರೆ ರಾಜಕೀಯ ಅಧಿಕಾರ ಅಂದರೆ ಏನು? ಕಾನೂನುಗಳನ್ನು ಮಾಡ್ತಕ್ಕಂಥ ಅಧಿಕಾರ, ಅವುಗಳನ್ನು ಜಾರಿ ಮಾಡ್ತಕ್ಕಂಥ ಅಧಿಕಾರ, ಯಾರಾದರೂ ಉಲ್ಲಂಘನೆ ಮಾಡಿದರೆ ಶಿಕ್ಷೆ ವಿಧಿಸ್ತಕ್ಕಂಥ ಅಧಿಕಾರ. ಈ 3 ಅಧಿಕಾರಿಗಳನ್ನ ಸೇರಿದರೆ ಅದನ್ನು ನಾವು ಪೊಲಿಟಿಕಲ್ ಪವರ್, ರಾಜಕೀಯ ಅಧಿಕಾರ ಅಂತ ಕರೀತೀವಿ. ಒಂದು ಕಾಲದಲ್ಲಿ ಈ ಅಧಿಕಾರ ಸಾಮ್ರಾಟರ ಕೈಯಲ್ಲಿತ್ತು. ನೀನು ಹೈಯರ್ ಎಜುಕೇಷನ್ ಮಾಡು, ಇಲ್ಲ ಇಲ್ಲಿ ನೌಕರಿಗೆ ನೀನು ಅರ್ಜಿ ಹಾಕು, ಇಲ್ಲ ನೀನು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ KPSC UPSCಗೆ ಪ್ರಿಪೇರ್ ಆಗು, ಇಲ್ಲ ಓವರ್ಸೀಸ್ ಎಜುಕೇಷನ್ಗೆ ಫಂಡಿಂಗ್ ಇದೆ ನಮ್ಮಲ್ಲಿ, ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಫಂಡಿಂಗ್ ಇದೆ, ನಾನೇನಾದರೂ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಮಾಡ್ತೀನಿ, ಒಂದು ಇಂಡಸ್ಟ್ರಿ ಸೆಟಪ್ ಮಾಡ್ತೀನಿ ಅಂದರೆ ನಮ್ಮಲ್ಲಿ ಲೋನ್ ಫೆಸಿಲಿಟಿ ಇದೆ ವಿತ್ ಸಬ್ಸಿಡಿ. ಅದು KMDC ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇರ್ಬೋದು, ಅಥವಾ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ದೇವರಾಜ ಅರಸು ನಿಗಮ, ಯಾವ್ಯಾವ ನಿಗಮಗಳಿದಾವಲ್ಲ ನಮ್ಮಲ್ಲಿ, ಅಂಬೇಡ್ಕರ್
ಜಗಜೀವನ್ ರಾವ್, ವಾಲ್ಮೀಕಿ, ಈ ಥರ ಎಲ್ಲ ನಿಗಮಗಳು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮುಖಾಂತರ ಇರ್ಬೋದು, ಯಾವುದೇ ಇಲಾಖೆಗಳು ಅಥವಾ ನಿಗಮಗಳ ಮುಖಾಂತರ ಏನೇನು ಅನುಕೂಲತೆ, ಇದನ್ನು ನಿಮ್ಮ ಯಂಗ್ ಬ್ರಿಗೇಡ್ ಮುಖಾಂತರ ಯೂತ್ಗೆ ಇದು ತಲುಪುವಂಥ ಕೆಲಸ ನೀವು ಮಾಡಿದರೆ ನೀವು ಕ್ಲಿಕ್ ಆಗ್ತೀರ. ಇಲ್ಲ ಫೋರ್ಸಿಬಲ್ಲಿ ಬನ್ನಿ ಅಂತೇಳಿ ಮೆಸೇಜ್ ಕಳಿಸೋದು, ವಾಟ್ಸಪ್ ಕಳಿಸೋದು ಮಾಡಿದರೆ ಇವತ್ತಿಗೆ ಮಾತ್ರ ಸೀಮಿತ ಆಗ್ತೀರ. ಯೂತ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ನನಗೇನು ಅನುಕೂಲ ಆಗುತ್ತೆ ಅಂತ ನೋಡ್ತಾರೆ. ಆಫ್ಟರ್ ಕಂಪ್ಲೀಷನ್ ಆಫ್ ಮೈ ಎಜುಕೇಷನ್, ನೀನು ITI ಡಿಪ್ಲೊಮೊ ಅಥವಾ ಗ್ರ್ಯಾಜುಯೇಷನ್ನು ಮುಗಿದ ಮೇಲೆ ನೆಕ್ಸ್ಟ್ ಏನು ಅಂತೇಳಿ ನಮ್ಮ ತಂದೆ ತಾಯಿಗೆ ನಾನು ಉತ್ತರ ಕೊಡಬೇಕು. ಅದಕ್ಕಿಂತ ಹೆಚ್ಚಿಗೆ ನಮ್ಮ ಅಕ್ಕಪಕ್ಕ ಮನೆಯವರು ನಮ್ಮನ್ನು ವಾಚ್ ಮಾಡ್ತಾ ಇರ್ತಾರೆ. ಅದಕ್ಕಿಂತ ದೊಡ್ಡದಾಗಿ ನಮ್ಮ ರಿಲೇಟಿವ್ಸ್, ನೆಂಟರುಗಳು ಕಾಯ್ತಾ ಇರ್ತಾರೆ ಇವನು ಯಾವಾಗ ಬಿದ್ದೋಗ್ತಾನೆ ಅಂತೇಳಿ. ನನ್ನ ಮಗ ನನ್ನ ಮಗಳು ಮಾತ್ರ ಸ್ಟ್ರಾಂಗ್ ಆಗಬೇಕು, ನಮ್ಮ ನೆಂಟರು ಹುಡುಗ ಇವನು, ಅವನು ಏನಾದರೂ ಹಾಕ್ಕೊಂಡು ಹೋಗಲಿ ಅಂತೇಳಿ ಅವರಿಗೆ ನೀವು ಆನ್ಸರ್ ಕೊಡಬೇಕು ಅಂತೇಳಿದರೆ ನಿಮಗೆ ಇದು ಅವೇರ್ನೆಸ್ ಬರಬೇಕು. ಗೌರ್ಮೆಂಟ್ದೇ ಸಾಕು, ಆ ಸ್ಕೀಮ್ಸ್ಗಳು, ಪ್ರೋಗ್ರಾಮ್ಸ್ಗಳು ಯೂತ್ಗೆ ಸಂಬಂಧಪಟ್ಟಂಥದ್ದು, ಸ್ಟೂಡೆಂಟ್ಸ್ ಸಂಬಂಧಪಟ್ಟದ್ದು ಏನಿದೆ ನಿಮ್ಗಳಿಗೆ ತಲುಪುವಂಥ ಕೆಲಸ ಜುನೇದ್ ಮುಖಾಂತರ ತುಂಬ ಆ್ಯಕ್ಟಿವ್ ಇದ್ದಾರೆ. ಒಳ್ಳೆ ನೆಟ್ವರ್ಕು, ಕಾಂಟ್ಯಾಕ್ಟ್ಸ್ ಇದೆ ಇಲ್ಲಿ ಡೆಲ್ಲಿ ಮಟ್ಟದಲ್ಲಿ. ಅವರು ಅವರ ಸ್ಟ್ರೆಂತ್ನ ಯೂಸ್ ಮಾಡಿಕೊಂಡು ಎಲ್ಲ ಕಡೆನೂ ಇದನ್ನು ಸ್ಪ್ರೆಡ್ ಔಟ್ ಮಾಡಲಿ. ನಾವು ಅದಕ್ಕೆ ತಯಾರಾಗಿ ಬರ್ತೀವಿ. ಯಾವುದೇ ಎಲ್ಲೇ ಕರೀರಿ, ಈ ವರ್ಕ್ಶಾಪ್ ಕಾರ್ಯಾಗಾರ ಥರ ಮಾಡಿ ಅಲ್ಲಿ ಬೇರೆ ಬೇರೆ ಇಲಾಖೆನೂ ಇನ್ವೈಟ್ ಮಾಡಿ. ಈಗ ಬಂದ ತಕ್ಷಣ ನಾನು ಹೋಗಿ KMDC MDನ ಭೇಟಿ ಮಾಡ್ಕೊಂಡು ಬಂದ್ವಿ. ಅವ್ರ ಸ್ಕೀಮ್ಸ್ಗಳು ಬರೀ 40+ 50+ಗಲ್ಲ, ಬರೀ ಬ್ರೋಕರ್ಸು ಏಜೆಂಟ್ಸ್ಗಳಿಗಲ್ಲ, ಅವರು ಥ್ರೂ ಹಾಕ್ಕೊಡ್ದು ಡೈರೆಕ್ಟಾಗಿ ಯಂಗ್ಸ್ಟರ್ಸ್ನ ರೀಚ್ ಆಗಬೇಕದು ಅಂಥೇಳಿ ಅದಕ್ಕೆ ವರ್ಕ್ಶಾಪ್ಸ್ಗಳು ಮಾಡೋಣ ನಾವು ಅಂಥೇಳಿ ಒಪ್ಕೊಂಡಿದ್ದಾರೆ. ಹಾಗೆಯೇ ಎಲ್ಲ ಇಲಾಖೆನವರು ತಯಾರಿದ್ದಾರೆ. ಆಯಾ ಸಂಬಂಧಪಟ್ಟಂಥದ್ದು ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಅರ್ಲಿಯರ್ ಚೇರ್ಮನ್ ಫಾರ್ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನು, ಅವ್ರ ಮುಖಾಂತರ ಇರ್ಬೋದು, CDAC ಇರ್ಬೋದು, ಹಾಗೆ ಆಯಾ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇರ್ಬೋದು, ಅವ್ರದ್ದು ಏನೇನು ಯೋಜನೆಗಳಿದೋ ಕಾರ್ಯಕ್ರಮಗಳು ನಿಮಗೆ ತಲುಪೋ ನಿಟ್ಟಿನಲ್ಲಿ ನಿಮ್ಮ ಯೂತ್ ಬ್ರಿಗೇಡ್ ತಯಾರಾಗಲಿ ಅಂಥೇಳಿ ನಿಮಗೆಲ್ರಿಗೂ ಶುಭ ಹಾರೈಸಿ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ, ನಿಮ್ಮ ಫ್ಯೂಚರು ಬ್ರೈಟ್ ಆಗಲಿ ಅಂತೇಳಿ ನಾನು ವಿಶ್ ಮಾಡಿ ನಿಮಗೆಲ್ರಿಗೂ ಒಂದಿಸ್ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.